ಆತ್ಮೀಯ ಶಿಕ್ಷಕ ಬಂಧುಗಳೇ, ಈ ಕರಡಿಯ ಕುಣಿತ ಕವನ ಅಂತಕ್ಕಂಥದ್ದು ಬೇಂದ್ರೆ ಅವರ ಸರಳ ಕವನಗಳಲ್ಲಿ ಒಂದು. ಈ ಕವನವನ್ನು ಓದ್ತಾ ಹೋದಂತೆ ಪ್ರಾಣಿಗಳ ಮೇಲೆ ಯಾವ ರೀತಿಯ ಶೋಷಣೆ ಆಗ್ತಾ ಇದೆ ಅನ್ನುವುದನ್ನು ಬಿಚ್ಚಿಡ್ತಾ ಹೋಗ್ತಾರೆ. ಸ್ವತಂತ್ರವಾಗಿ ಸ್ವಚ್ಛಂದವಾಗಿ ಓಡಾಡ್ತಕ್ಕಂಥ ಪ್ರಾಣಿಗಳನ್ನು ಮನುಷ್ಯ ತಂದು ಅವುಗಳನ್ನೂ ಕೂಡ ಪಣಗಿಸಿ ತನ್ನ ಹೊಟ್ಟೆಯನ್ನು ತುಂಬಿಸಿಕೊಳ್ತಾನೆ ಎನ್ನುವ ಇದನ್ನು ಇಲ್ಲಿ ಬಿಚ್ಚಿಡ್ತಾ ಹೋಗ್ತಾರೆ. ಹಾಗಾಗಿ ಎಲ್ಲ ಪ್ರಾಣಿಗಳ ಕುಣಿತಕ್ಕಿಂತ ಮನುಷ್ಯನ ಕುಣಿತವೇ ಮಿಗಿಲಾದುದು ಎಂಬ ತತ್ವವನ್ನು ಕೂಡ ಸಾರ್ತಾ ಹೋಗ್ತಾರೆ. ಅಂಥ ಪದ್ಯವನ್ನು ಆಡ್ತಕ್ಕಂಥ ಪುಟ್ಟ ಪ್ರಯತ್ನವನ್ನು ಮಾಡೋಣ. ಕಬ್ಬಿಣ ಕೈ ಕಡಗ ಕುಣಿಕೋಲು ಕೂದಲು ಕಂಬಳಿ ಒದ್ದವ ಬಂದಾನ, ಗುಣಗುಣು ಗುಟ್ಟುತ್ತ ಕಡಗವ ಕಟ್ಟುತ್ತ ಕರಡಿಯ ನಡೆಸುತ್ತ ನಿಂದಾನ. ಯಾವ ಕಾಡಡವಿಯಲ್ಲಿ ಜೇನುಂಡು ಬೆಳೆದಿದ್ದ ಜಾಂಬವಂತ ನಡೆದು ತಂದಾನ. ದಣಿಯಾರ ಮನೆ ಮುಂದೆ ಕಾವಾಲು ಮಾಡಣ್ಣ ದಣಿದಾನ ಕೊಡುವನು ಅಂದಾನ. ತೇತ್ರಾಯುಗದ ರಾಮನ್ನ ದ್ವಾಪರದ ಕೃಷ್ಣನ್ನ ಕಲಿಯುಗದ ಕಲ್ಕಿನ ಕಂಡಾನ. ಜಾಂಬೂ ನದಿ ದಂಡೆಯ ಜಂಬೂ ನೇರಳ ಹಣ್ಣು ಕೃತಿಯುಗದ ಕೊನೆಗೀವ ಮುಂಡಾನ. ಬಂದರೆ ಬರ್ರವ್ವ ಕಂದಾನ ತರ್ರವ್ವ ಅಂಜಿಕೆ ಗಿಂಜಿಕೆ ಕೊಂದಾನ. ರೋಮ ರೋಮಗಳಲ್ಲಿ ಭೀಮ ರಕ್ಷೆ ಬಲ ಕೊರಳಾಗ ಕಟ್ಟಿರಿ ಒಂದಾನ. ಕುಣಿಯಾಲೆ ಮಗನೇ ನೀ ಅನ್ನದೊಂದೇ ತಡ ತನ್ನಾನ ತಾನಾನ ತಂದಾನ. ಮುದ್ದು ಕೂಸಿನ ಹಂಗ ಮುಸು ಮುಸು ಮಾಡುತ್ತಾ ಕುಣಿದಾನ ಕುಣಿತವನ ಚಂದಾನ. ಮುದ್ದು ಕೂಸಿನ ಹಂಗ ಮುಸು ಮುಸು ಮಾಡುತ್ತಾ ಕುಣಿದಾನ ಕುಣಿತವನ ಚಂದಾನ. ಹೊಟ್ಟೆಗಿಲ್ಲದವರ ಹೊಟ್ಟೆಗೆ ಆ ಕಾಲು ನಡೆದಾನ ಪಡೆದಾನ ಬಂದಾನ. ಕುಣಿಸುವವರ ಹೊಟ್ಟೆ ತಣ್ಣಗಾಗಲಿ ಎಂದು ಮುಗಿಲಿಗೆ ಕೈ ಮುಗಿದು ನಿಂದಾನ. ಮನಬಲ್ಲ ಮಾನವ ಕುಣಿದಾನ ಕುಣಿಶನ ಪ್ರಾಣದಾಯಿ ಪ್ರಾಣಿಯಿಂದಾನ. ಕರಡಿಯ ಹೆಸರಲೆ ಚರಿತಾರ್ಥ ನಡೆಸಾನ ಪರಮಾತ್ಮ ಎಂಬಂತೆ ಬಂದಾನ. ಈ ಮನುಷ್ಯ ಎಂದೆಂದು ಕವಲೆತ್ತುಕೊಂಡಾಗ ತನಗಾಗಿ ಕುಣಿಸುತ್ತಾ ನಡೆದಾನ. ಕರಡಿ ಕುಣಿತಕ್ಕಿಂತ ನರರ ಬುದ್ಧಿಯ ಕುಣಿತ ಮಿಗಿಲು ಇದು ಕವಿ ಕಂಡು ನುಡಿದಾನ. ಕಬ್ಬಿಣ ಕೈ ಕಡಗ ಕುಣಿಕೋಲು ಕೂದಲು ಕಂಬಳಿ ಒದ್ದವ ಬಂದಾನ. ಗುಣಗುಣು ಗುಟ್ಟುತ್ತ ಕಡಗವ ಕಟ್ಟುತ್ತ ಕರಡಿಯ ನಡೆಸುತ್ತ ನಿಂದಾನ. ಕರಡಿಯ ನಡೆಸುತ್ತ ನಿಂದಾನ. ವಂದನೆಗಳು.